ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಧ್ಯಾಹ್ನ 4 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ನಾನು ರಾಮನಾಥ್ಪುರಕ್ಕೆ ಬಂದೆ. ಒಬ್ಬರು ಅಕ್ಕ ಬರ್ತಾಯಿದ್ರು, ನನ್ನ ಸ್ಕೂಟಿಲಿ ಕರ್ಕೊಬಂದುಬಿಟ್ರು. ಬಂದೆ, ಬಟ್ ಬಸ್ ಇರಲಿಲ್ಲ. 20 ನಿಮಿಷ ವೆಯ್ಟ್ ಮಾಡಿದೆ. ಅಂದರೆ ಸಾಲಿಗ್ರಾಮ ಬಸ್ ಬಂತು. ಹೆಂಗೋ ಫ್ರೀ ಸೀಟ್ಗಳು, ರಶ್ ಇರಲಿಲ್ಲ. ಯಾವಾಗಲೂ ನಿಂತ್ಕೊಂಡು ಬರ್ತಾಯಿದೆ. ಇವತ್ತು ಕೂತ್ಕೊಂಡು ಆರಾಮಾಗಿ ಬಂದೆ. ಸಾಲಿಗ್ರಾಮದಲ್ಲಿ ಹೇಳ್ಕೊಂಡೆ, ಅಮ್ಮ ಏನೇನೋ ತಗೊಬಾ ಅಂತ ಹೇಳೈತೆ, ಅದನ್ನೆಲ್ಲ ತೊಗೊಬರ್ಬೇಕು. ಬನ್ನಿ ಇವಾಗ ಹೋಗೋಣ ಸಾಲಿಗ್ರಾಮಕ್ಕೆ. ನಾಗ್ಪುರದಲ್ಲೇನೋ ಬೇಗ ಬಸ್ ಸಿಕ್ತು. 5:15 ಬಂದಿದ್ದೀನಿ ಸಾಲಿಗ್ರಾಮ. ಮಳೆ ಬೇರೆ ಬರೋ ಥರ ಐತೆ. ಹಬ್ಬ ಫುಲ್ಲು ಜನಗಳು. ಇದು ಎಳ್ಳು ಬೆಲ್ಲ ಪ್ಯಾಕೆಟ್ ಮಾಡೋಕ್ಕೆ ಕವರ್ ಬೇಕಂತೆ. ಅಮ್ಮ ತರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಇದು ಮೋಡ, ಹೆವಿ ಜನಗಳು ಗೈಸ್. ಎಷ್ಟು ಜನಗಳಿದ್ದಾರೆ ಗೊತ್ತಾ? ಏನಂತ ಹೇಳಿದ್ರೆ ನನಗೆ ಇವಾಗ ಬಸ್ ಇಲ್ಲ. ಆಟೋಗಳು ನೋಡಿದೆ, ಅದು ನಮ್ಮೂರು ಆಟೋಗಳು ಕಾಣ್ತಾ ಇಲ್ಲ. ಯಾರು ಬೈಕ್ನ ಅಡ್ಡ ಹಾಕ್ಬಿಟ್ಟು ಹೋಗಬೇಕು. ಅದೇ ಗತಿ. ಟೈಮ್ 5:30 ಆಯಿತು. ಸೊ ಇವಾಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಬನ್ನಿ. ಬಂದಿತ್ತು, ಹೂ ತಗೋತಾ ಇದ್ದೆ. ನಮ್ಮ ಸಾಲಿಗ್ರಾಮದಲ್ಲೂ ಟ್ರಾಫಿಕ್ ಜಾಮ್ ಆಗೈತೆ. ನಮ್ಮ ಸಾಲಿಗ್ರಾಮನ ಅನ್ನಿಸ್ತೈತೆ ನನಗೆ. ನೋಡಿ ಅಪ್ಪ, ಏನು ಹಿಂಗೆ ಜನ. ಆಯಿತು, ಸೇವಂತಿಗೆ ಹೂನ ಹಾಗೆ ಇದು ಪ್ಯಾಕ್ ಮಾಡೋಕ್ಕೆ ಕವರ್ ತೊಗೊಂಡೆ. ನನ್ನ ಮಗಳು ಹಾಲಿಗೆ ಬೂಸ್ಟ್ ಬೇಕಮ್ಮ ಅಂತ ಇದ್ದು, ಹಾಗಾಗಿ 4 ಬೂಸ್ಟ್ ತೊಗೊಂಡೆ. ಏನು ಕಡಿಮೆ ತೊಗೊಂಡೆ ಅಂದರೆ, ಜಾಸ್ತಿ ತೊಗೊಂಡ್ರೆ ತಿನ್ಕೊಂಬಿಡ್ತಾಳೆ ಗೈಸ್. ಹಾಲಿಗೆ ಹಾಕೊಂಡು ಕುಡಿಯೋಲ್ಲ, ಬಾಯಿಗೆ ಹಾಕೊಂಡು ತಿನ್ಕೊಂಬಿಡ್ತಾಳೆ. ಅದಕ್ಕೆ 4 ತೊಗೊಂಡೆ. 5 ರೂಪೀಸ್ದು. ಯಪ್ಪ, ಫುಲ್ಲು ಜನ ಸಾಲಿಗ್ರಾಮದಲ್ಲಿ ಈ ಲೆವೆಲ್ ಟ್ರಾಫಿಕ್ಕು, ಈ ಲೆವೆಲ್ ಜನಗಳು ನೋಡಿ ನಾನು ತುಂಬ ದಿನ ಆಗೋಗ್ಬಿಟ್ಟಿತ್ತು. ಮಸಾಲೆ ಪುರಿ ತಿನ್ನಕ್ಕೆ ಬಂದೆ. ಗೋಬಿ ಬೇಡ ಅಂತ ಹೇಳಿ, ನನಗೆ ಗೋಬಿಗಿಂತ ಆ್ಯಕ್ಚುಲಿ ಮಸಾಲೆ ಪುರಿ, ಪಾನಿಪುರಿ ಕಂಡ್ರೇ ಇಷ್ಟ. ಆಫ್ ತೊಗೋತಾ ಇದ್ದೀನಿ. ಅಮ್ಮಂಗೂ ಕೃತಿಗೂ ಒಂದು ಪ್ಲೇಟ್ ಪಾರ್ಸಲ್ ತೊಗೊಂಡ್ತಾ ಇದ್ದೀನಿ. ಇವಾಗೆಲ್ಲ ಓಕೆ, ಬಟ್ ಹೋಗೋದು ಹೆಂಗೆ ಅನ್ನೋದೇ ಯೋಚನೆ. ಬೈಕ್ಗಳೇನೋ ಸಿಗುತ್ತೆ, ಬಟ್ ಹಬ್ಬ ಅಲ್ವಾ, ಎಲ್ಲ ಫ್ಯಾಮಿಲಿ ಬೈಕಲ್ಲಿ ಬಂದುಬಿಟ್ಟಿರ್ತಾರೆ. ಸಿಂಗಲ್ಸ್ ಮಾತ್ರ ಕರ್ಕೊಂಡು ಹೋಗೋದು. ನೋಡೋಣ ಏನು ಮಾಡೋಣ ಅಂತ ಹೇಳಿ. ನನ್ನ ಡಯೆಟ್ಗಂತೂ ಬೆಂಕಿ ಬಿದ್ದು, ಅದು ನೆಗೆದಿತ್ತು. ಡಯೆಟ್ ಅಂತೂ ಏನೂ ಇಲ್ಲ. ಲೈಟಾಗಿ ಸುಸ್ತಾಗ್ತಿದೆ ಗೈಸ್. ಫಾಸ್ಟಾಗಿ ಅಲ್ಲೆಲ್ಲ ನಡ್ಕೊಬಂದೆ. ಬಸ್ ಚೇಂಜ್ ಮಾಡೋದು, ಇಲ್ಲೂ ಅಂಗಡಿಗೆ ಬೇಗ ಎಲ್ಲರೂ ಟೈಮ್ ವೇಸ್ಟ್ ಮಾಡಿದಾಗ ಮನೆಗೆ ಹೋಗ್ಬೇಕಲ್ಲ ಅಂತ ಹೇಳಿ ಜಾಲಿಗಳು ಐಬ್ರೋ ಮಾಡಿಸ್ಬೇಕಿತ್ತು ಗೈಸ್, ಬಟ್ ಟೈಮ್ ಇಲ್ಲ ಇವಾಗ ನನಗೆ. ಕತ್ಲೆಯಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ವೀಕ್ ಒಂದು ಇದೆ, ಅಪ್ಡೇಟ್ ಮಾಡ್ತೀನಿ ಏನು ಅಂತ. ಎಲ್ಲ ಹೋಗೋದಿದೆ, ನಮ್ಮ ಮೈದನ ಮನೆಗೆ ಹೋಗಬೇಕು. ಅವಾಗೇನಾದರೂ ಹೋಗೋ ಟೈಮಲ್ಲಿ ಐಬ್ರೋ ಮಾಡಿಸ್ಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ ಬಿಸಿ ಮಸಾಲೆ ಪುರಿ ತಿಂದ್ಬಿಟ್ಟು ಹೋಗುವ. ಗ್ಲಾಸ್ ಹಾಕಿಸ್ಕೊಂಡೆ. ಎರಡು ಫೋನಿಂದ 200 ರೂಪಾಯಿ ಹೋಯ್ತು. ಇಷ್ಟ ತನಕ ನನ್ನ ಮೊಬೈಲ್ಗೆ ಬ್ಯಾಕ್ ಪೌಚ್ ಹುಡುಕ್ತಾಯಿದ್ರು. ಬ್ಯಾಕ್ ಪೌಚ್ ಯಾವುದೂ ಸಿಗಲಿಲ್ಲ ಗೈಸ್. ಯಾವುದೂ ಸಿಗಲಿಲ್ಲ. ಅಂದರೆ ಇನ್ನೆಲ್ಲ ತರಿಸ್ಕೊಡ್ತೀನಿ ಅಂದರು. ಇಲ್ಲ ಅಣ್ಣ ನನಗೆ ಕತ್ಲೆ ಆಗುತ್ತೆ, ಬಸ್ ಇಲ್ಲ, ಇನ್ನೊಂದ್ಸಲ ಬನ್ನಿ ಬೇಕಾದರೆ ತರಿಸ್ಕೊಡ್ತೀನಿ ಅಂದರು. ಸರಿ ಅಂದ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ. ಲೇಟ್ ಆಗುತ್ತೆ, ಬೇಡ ಇನ್ನೆಲ್ಲೂ ಹೋಗೋದು ಬೇಡ, ಬ್ಯಾಕ್ ಪೌಚ್ಗೋಸ್ಕರ ಅಂತ ಹೇಳಿ. ರಾಯಲ್ ಕರ್ಪೂರಳ್ಳಿ ಬಾಯ್ಸ್ ಗೈಸ್ ನೋಡಿ, ನಮ್ಮ ಕರ್ಪೂರಳ್ಳಿಲಿ ನನಗೊಂದು ಆಟೋ ಸಿಕ್ತು, ಅದ್ರಲ್ಲಿ ಹೋಗ್ತಾ ಇದೆ. ಗಿಲ್ಲಿದು ಗಿಲ್ಲಿ 99 votes ಫಾರ್ ಗಿಲ್ಲಿ ಅಂತ ಹಾಕಿದ್ದಾರೆ ಕರ್ಪೂರಳ್ಳಿಲಿ. ನಂಗೆ ಆಟೋ ಸಿಕ್ತು, ಹಸು ಹಾಕ್ಕೊಂಡು ಹೋಯ್ತಾ ಇದ್ರು. ನಂಗೆ ಗೊತ್ತಿರೋನೆ ನಮ್ಮ ಪಕ್ಕದೂರನ್ನು ತಮ್ಮ ನನ್ನ ನೋಡ್ಬಿಟ್ಟು ನಿಲ್ಲಿಸ್ದ. ಅಂದರೆ ಹಸು ಹಾಕ್ಕೊಂಡು ಹೋಯ್ತಾ ಇದ್ರು, ನಾನು ನಿಂತಿದ್ದಾನ ಅಂತ ಹೇಳಿ ನಿಲ್ಲಿಸ್ದ. ನಾನು ಇಲ್ಲಿ ನಿಂತಿದ್ದೀನಿ, ಕೇಳ್ಕೊಂಡೆ ಹಸು ಏನು ಒದಿಯಲ್ವಾ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಹತ್ಕೊಂಡು ಸೈಡಲ್ಲಿ ನಿಂತಿದ್ದೀನಿ ನಾನು. ಇವಾಗ ಮನೆಗೆ ಹೋಗಬೇಕು. ಗಿಲ್ಲಿದು ನೋಡಿ ಖುಷಿ ಆಯಿತು. ನೋಡ್ಬಿಟ್ಟು ಕೃತು ಆಗಲೇ ಓಡ್ ಬರ್ತಾವಳೆ. ಚಿಪ್ಸ್ ಅಲ್ಲ, ಪಾನಿಪುರಿ. ನಾನು ಫೋನ್ ಮಾಡಿದಾಗ ನಾನು ರೋಡಲ್ಲಿ ನಿಂತಿದ್ದೆ ಕಣ್ಮಗಳು. ಬೈಕ್ಗೆ ನಡಿ, ಮನೇಲಿ ಕೊಡ್ತೀನಿ, ಬೀದಿ ಮನೇಲಿ ಕೊಡ್ತೀನಿ ನಡಿ. ಮನೆಯಾಗ ಬಂದ ಇದು ಕೊಬ್ಬರಿ ಮತ್ತು ಬೆಲ್ಲ ಒಣಗಿಸಿರೋದು ಸಕ್ಕತ್ ಟೇಸ್ಟ್ ಬರ್ತದೆ. ಅದು ಬಾಯಿ ಹಾಕೊಂಡೆ. ಟೀ ಡನ್ ಅಂತ ಹೇಳಿ ಬಂದೆ. ಅಪ್ಪಾಜಿನೂ ಎಲ್ಲಿಂದನೋ ಬಂತು. ಅಮ್ಮ ಪಾತ್ರೆ ತೊಳಿತಾ ಐತೆ, ನಂದು ಬಾಕ್ಸ್ಗಳು ಕೂಡ ಕೊಟ್ಟೆ ತೊಳಿತಾ ಐತೆ. ಇದೇನು ಸಾಂಬಾರ್ನೇನೋ ಇಟ್ಟೈತೆ. ಒಂದು ವಿಷಲ್ ಬತ್ತು, ಇನ್ನೊಂದು ವಿಷಲ್ ಬಂದಮೇಲೆ ಆಫ್ ಮಾಡಬೇಕು. ಕೃತಿಗೆ ಚಿಪ್ಸ್ ಬೇಕಂತೆ ಗೈಸ್, ಚಿಪ್ಸ್ ಬೇಕು ಅಂತ ಹೇಳ್ತಾಳೆ. ಬಸ್ ಸ್ಟಾಪ್ ಹತ್ರ ಇದ್ದರೆ ತಗೊಬಂದ್ಬಿಡ್ವೆ. ನಾನು ನಮ್ಮೂರಿಗೆ ಹೋಗೋ ರೋಡ್ ಹತ್ರ ನಿಂತಿದ್ದೆ.
ನೀವೇ ನೋಡಿದ್ರಿ ದನ ಹಾಕೊಂಡು ಹೋಯ್ತಿದ್ದ ಆಟೋದಲ್ಲಿ ಬಂದೆ. ನನಗೂ ಕೂಡ 10 ರೂಪಾಯಿ ಕೊಟ್ಟೆ ನಾನು, ಅಂದರೆ ಫೋನ್ಪೇ ಮಾಡಿದೆ. ಆ ಹುಡುಗಂದು ನಂಬರ್ ನನ್ನ ಹತ್ರ ಐತೆ. ಮುಂಚೆ ಸೀಟ್ ಆಟೋ ಓಡಿಸ್ತಿತ್ತು, ಇವಾಗ ಎಳ್ನೀರಿಗೇನೋ ಹೋಯ್ತದೆ ಅಂತ. ಎಲ್ಲೇ ಸಿಕ್ಕಿದ್ರು ಅಕ್ಕ ಚೆನ್ನಾಗಿದ್ದೀರಕ್ಕ ಅಂತ ಮಾತಾಡಿಸ್ತದೆ. ಅದೇ ನಾನು ಯೂಟ್ಯೂಬ್ ಚಾನಲು ನೋಡ್ತಿದ್ದೆ. ಹೆಂಗೋ ನಂಗೆ ಗೊತ್ತಿರೋದಕ್ಕೆ ನಿಲ್ಲಿಸ್ತಾ ಇರೋದು, ಹುಡುಗ ಎಲ್ಲ ನಿಲ್ಲಿಸ್ತಾ ಇರಲಿಲ್ಲ. ಯಾಕಂದರೆ ದನ ಹಾಕೊಂಡು ಹೋಗ್ತಿದ್ದೆ, ಕೂರಿಸ್ಕೊಳ್ಳಲ್ಲ. ಹೆಂಗೋ ಗಾಡಿಗೆ ಬೇಡ್ಕೋತಾ ಇದೆ, ಯಾರಾದ್ರು ಬರಲಿ 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 ಪ್ಲೀಸ್ ಅಂತ. ಹಂಗೆ ಸಿಕ್ತು ಹುಡುಗ ದೇವ್ರ ಥರ. ಅಯ್ಯೋ ಅಪ್ಪಾಜಿಗೂ ನಮಗೂ ಅಮ್ಮ ಟೀ ಇಟ್ಕೊಂಡು ಕೊಡೋದೈತಂತೆ, ಅಮ್ಮಗೆ ಬೇಡ ಅಂತ ನಾನು ಟೀ ಇಟ್ಕೊಂಡು ಕೊಡ್ಬಿಟ್ಟು ಒಂದು 10-15 ನಿಮಿಷ ರೆಸ್ಟ್ ಮಾಡಬೇಕು ಗೈಸ್. ಆ್ಯಂಡ್ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಬೇಕು. ಮಗಳ ಹಾಕಮ್ಮ, ಇನ್ನೊಂದು ಸಾಲದಿಲ್ಲ ಕತೆ. ಇನ್ನು ಅವೇನು ಇಟ್ಕೊಂಡು ಏನು ಮಾಡ್ತೀವಿ? ಇನ್ನೊಂದು ಮುಂದಿನ ವರ್ಷದ ಗಂಟ್ಲುವೆ ಹಾಕ್ಬಿಡು. ಬೇಡ ಕತೆ, ಒಂದು ವರ್ಷದ ಗಂಟ್ಲು ಏನು ಮಾಡ್ತೀವಿ? ಹಾಕ. ಅರ್ಧ ಕೆಜಿ ತಗೊಂತಿದ್ದಲ್ಲಿ ಏನು ಮಾಡ್ತಾರೆ? ಇನ್ನೊಂದು ಕೊಬ್ಬರಿ ಇನ್ನೊಂದು ಸಿಬೆಲ್ಲ ಹಾಕಿದ್ರೆ ಅವು ಸರಿ ಆಗೋದು. ಹಂಗೆ ಅರ್ಧ ನೋಡಿ ಗೈಸ್, ಮಿಕ್ಸಿಂಗ್ ಆಯಿತು. ಈ ಥರ ಇದೆ, ಸಕ್ಕತ್ತ ಕಾಣ್ತಾ ಇದೆ. ಸೀಸ್ವರ್ ಮಕ್ಕಳು ಮನೆ ಗೊತ್ತಿಲ್ಲ. ಅಪ್ಪಾಜಿ ಟಿವಿ ಸೌಂಡ್ ಕಡಿಮೆ ಮಾಡು, ಟಿವಿ ಸೌಂಡ್ ಕಡಿಮೆ ಮಾಡಪ್ಪಾಜಿ. ನಮ್ಮಮ್ಮ ಹೇಳ್ತೈತೆ ಅಂಗನವಾಡಿ ಮಕ್ಳಿಗೂ ಕೊಡು ಅಂತ. ನನಗೆ ಅವ್ರ ಮಕ್ಕಳು ಮನೆ ಗೊತ್ತಿಲ್ಲ, 1 ಅಥವಾ 2 ಮನೆ ಅಷ್ಟೇ ಗೊತ್ತಿರೋದು. ಅದಕ್ಕೆ ಶುಕ್ರವಾರ ಅಂಗನವಾಡಿಗೆ ಹೋಗ್ತೀನಿ. ಆಗ ಹೇಳಿದ್ದೀನಿ, ತಂದ್ಕೊಡ್ತೀರೇನೋ ಎಳ್ಳು ಬೀರ ಅಂದರೆ ಮಿಸ್ ತಂದ್ಕೊಡ್ತೀವಿ ಮಿಸ್ ಅಂತ ಅಂದವೆ. ಅಲ್ಲ ಹೆಣ್ಮಕ್ಳು ಅಂತ ನೋಡೋಣ ಶುಕ್ರವಾರ ಏನಾರು ತತ್ತವ ಅಂತ. ನಮ್ಮನೆ ಹಬ್ಬ ಮಾಡ್ತೀವಿ ಮಿಸ್, ನಾಳೆಗೆ ನಮ್ಮನೆ ಸಂಕ್ರಾಂತಿ ಹಬ್ಬ ಮಿಸ್ ಅಂತ. ನಾನು ಹ್ಞೂ ಅಂದ್ರೆ ಸಾಕಾಯ್ತದೆ. ಇವಳು ಬೇರೆ ಫೋನ್ ಮಾಡ್ತಾಳೆ, ಮಕ್ಳ ಕೈಲಿ ಫೋನ್ ಕೊಡಮ್ಮ ಮಾತಾಡ್ತೀನಿ ಅಂತಾಳೆ. ನಾಳಿಕೆ ಇಷ್ಟು ಕೆಚ್ಚನಾ ಸಾಕ? ಹಾಂ ನಾವೀಗ ಎಲ್ಬಿರ ಹಬ್ಬಕ್ಕೆ ಬೆಳಗ್ಗೆ ಪ್ಯಾಕ್ ಮಾಡ್ಕೊತಿದೀವಿ ಬಟ್ಲುಗೆ ಹಾಕಕ್ಕೆ. ಈಗ ಫ್ರೆಂಡ್ಸ್ ಈಗ ಬಂದು ನಾವು ಪ್ಯಾಕ್ ಮಾಡಿದೆ. ಅವ್ವ ಹೆಂಗ್ ಮಾತಾಡ್ತಾಳಮ್ಮ. ಆಮೇಲೆ ನಾವು ಗಂಗೂರು ತಗೊಂಡೋಗಿ ಫ್ರೆಂಡ್ಗಳಿಗೆಲ್ಲ ಕೊಡ್ತೀನಿ ಅಂತ ಹೇಳು. ನಂಗೆ ಯಾರು ಫ್ರೆಂಡ್ ಇಲ್ಲ, ಸಿಸ್ಪರ್ತಾರೆ. ಹೌದಾ? ಚಿರು, ನೀನು ಹ್ಯಾಪಿ ಬರ್ತ್ಡೇಗೆ ಅಲ್ಲಿ ಮಕ್ಕಳವಲ್ಲ ಅವಕ್ಕೆ ಎಲ್ಲಕ್ಕೂ ಒಂದೊಂದು ಸ್ಲೇಟ್ ಕೊಡೋಣ ಅಂದ್ಕೊಂಡಿದ್ದೀನಿ ನಿನ್ನ ಕಡೆಯಿಂದವ. ಹಾಂ, ನಮ್ಗೆ ಒಳ್ಳೇದಾಯ್ತದಲ್ಲ ಮಗಳು. ನಿನ್ನ ಬರ್ಡೇಗೆ ಎಷ್ಟು ಚಿಕ್ಕವು ಸ್ಲೇಟು ಒಂದೊಂದು ಬಳಪ ಕೊಡೋದು. 10 ಮಕ್ಕಳವೆ, 12 ಮಕ್ಕಳವೆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ. ನೀನು ಹ್ಯಾಪಿ ಬರ್ಡೇ ದಿನ ಕೊಡೋದು ಮಗಳು. ನಮ್ಮ ಕೈಲಿ ಎಷ್ಟಿರ್ತದೆ ಹಂಗೆ ಕೊಟ್ಟರೆ ಒಳ್ಳೇದಾಯ್ತದೆ ಅಂತ ಕೊಡೋದಾ? ನೀನು ಹ್ಯಾಪಿ ಬರ್ತ್ಡೇ ದಿನ ನಿನ್ನೂ ಕರ್ಕೊಂಡೋಯ್ತೀನಿ. ಸ್ಲೇಟು ಬಳಪ ಎಲ್ಲ ಕೊಡೋಣ. ಹಂಗೆ ಮಾಡಿದ್ರೆ ಅರ್ಧೋಯ್ತದೆ. ನಾವೇನು ಪ್ಯಾಕ್ ಮಾಡ್ತಾಯಿದ್ದೀವಿ ಹೇಳು ಎಲ್ರಿಗೂ? ಆಗಲೇ ಯಾರಿಗೆ ಹೇಳ್ಬಿರ್ಸೋದು? ಮತ್ತೆ ಎಲ್ರಿಗೂ ವಿಶ್ ಮಾಡು, ಎಲ್ಲರಿಗೂ ಚಿನ್ನು ಹ್ಯಾಪಿ ಬರ್ಡೇ ಅಲ್ಲ ಚಿನ್ನು, ಹೇಳ್ಕೊಡ್ತೀನಿ ಹೇಳ್ಕೊ ಬಿಡೋದು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಹೀಗೆ ನಮ್ಮ ವಿಡಿಯೋಸ್ ನೋಡ್ತಾ ಇರಿ. ಆಮೇಲೆ ಅವು ಇನ್ನೊಂದು ಹೇಳ್ತಿಲ್ಲ, ಲೈಕ್ ಮಾಡಿ ಅದು ಹೇಳಲ್ವಾ? ಸರಿ, ಈಗ ಪ್ಯಾಕ್ ಸ್ಟಾರ್ಟ್ ಮಾಡೋಣ ಬಾ. ಪ್ಯಾಕ್ ಮಾಡೋಣ ಈಗ, ಮಾಡು. ಏನು ನಾನು? ಇಬ್ಬರು ಮಾಡ್ತೀನಿ. ಫ್ರೆಂಡ್ಸ್, ಆಲೇ ಟೈಮ್ ಬಂದು ಒಂದು 7:30 ಆಗಿತ್ತು. ಪಾನಿಪುರಿ ತಿಂತಾಯಿದ್ರು, ಹಾಗೆ ಪಾನೀಯ ಅಮ್ಮ ಕುಡಿತಾ ಇತ್ತು. ನಾನು ಪ್ಯಾಕ್ ಮಾಡ್ತೀನಿ ಬಿಡಮ್ಮ ಅಂದೆ. ಎಲ್ಲನೂ ಈ ಥರ ಮಿಕ್ಸ್ ಮಾಡ್ದು. ಕೊಬ್ಬರಿ ಮತ್ತು ಬೆಲ್ಲ ಮನೇಲೇ ಕಟ್ ಮಾಡಿ ಒಣಗಿಸ್ಕೊಂಡಿದ್ದು, ಇನ್ನು ಜೀರಿಗೆ ಪೆಪ್ಪಿ ಮತ್ತು ಕಲ್ ಸಕ್ಕರೆಗೆಲ್ಲ ಅಂಗಡಿಲಿ ತಂದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ದು. ನಾವು ಸ್ವಲ್ಪನೇ ಬರೀ ಮುಂಡೂರಿಗೆ ಅಂತ ಹೇಳಿ ಮಾಡ್ದು. ಬಟ್ ಆಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು, ಗಂಗೂರ್ಗೂ ಹೋಗಬೇಕು ನಾಳೆ ಅಂತ ಹೇಳಿ. ಸ್ವಲ್ಪನೇ ಇದ್ದಿದ್ದು ಒಟ್ಟಿಗೆ. ಓಕೆ, ಸ್ವಲ್ಪ ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಈ ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ಯಾಕೆಟ್ಗೆ ಸ್ವಲ್ಪನೇ ಹಾಕಿ ಸ್ವಲ್ಪ ಪ್ಯಾಕೆಟ್ನ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡು, ಹಾಗೆ ಎಳ್ಳು ಯಾವುದು ಅಂತ ಅವ್ರ ಅಜ್ಜಿ ತೋರಿಸ್ಕೊಡ್ತೈತೆ ಕೃತುಗೆ, ಎಳ್ಳು ಇದು ಅಂತ ಹೇಳಿ. ಫ್ರೆಂಡ್ಸ್, ನಮ್ಮ ಕೃತು ಹೆಂಗೆ ಹಾಕ್ತಾವಳೆ ಸ್ಪೂನಲ್ಲಿ. ನಮ್ಮ ಅಮ್ಮಂಗೆ ಕಣ್ಣೆ ಕಾಣ್ತಾ ಇಲ್ಲ. ನಾನು ಇದನ್ನು ಓಪನ್ ಮಾಡಿ ಕೊಡ್ತಾಯಿದ್ದೀನಿ. ಈ ಥರ ಹಾಕ್ತಾವ್ರೆ. ಅದು ಹಾಕಿದ್ದನ್ನು ನಾನು ಈ ಥರ ಪ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ. ಅಷ್ಟೊಂದಿಲ್ಲ ಮಗಳೇ, ಎಲ್ರಿಗೂ ಕೊಡೋಕ್ಕೆ ಸಾಲಲ್ಲ, ಸ್ವಲ್ಪನೇ ಹಾಕು. ನಾವು ಜಾಸ್ತಿ ಮಾಡಿಲ್ವಲ್ಲ, ಜಾಸ್ತಿ ಹಾಕೋಕ್ಕೆ. ಎಲ್ಲ ಮೀಡಿಯಮಾಗಿ ಹಾಕಬೇಕು, ಎಲ್ಲನೂ ಒಂದೇ ಸಮ ಹಾಕಬೇಕು ಕವರ್ನ.
ಆಯಿತಾ? ಜಾಸ್ತಿ ಮಾಡಿದಿದ್ರೆ ಫುಲ್ ಹಾಕ್ಬೋದಾಗಿತ್ತು. ಅಂದ್ರೆ ನೀ ನಮ್ಮ ಮನೆ ಕೊಡೋದು ನಾನು ನಿಮ್ಮ ಮನೆ ಕೊಡ್ತೀನಿ ಆಯ್ತಾ? ಅನು ನಿಂಗೆ ಕೊಡ್ಬೇಡಕ್ಕ ನಾನು. ಕೊಡ್ತೀನಿ ಸಿಮ್ ನೀರು ಏನು ಕೊಡ್ತಾನೆ ಇರಲ್ಲ. ಅಮ್ಮ ಓಪನ್ ಆಗದೆ ಯಾವುದು? ಓಪನ್ ಪ್ರೆಸ್ ಮಾಡ್ತೀನಿ ಕೊಡ್ಮಗಳು ನಾನು. ಪ್ರೆಸ್ ಮಾಡಿದೆ ನಾನು. ಹೌದಾ? ಎಲ್ಲಿ ಬಿಡಿಲಿ? ಎಲ್ಲಿ ಪ್ರೆಸ್ ಮಾಡಿದ್ಯಮ್ಮ? ಮಾಡಿದ್ಯಾ? ಹ್ಞೂ ಮಾಡೋದಕ್ಕನೋ ಮಗ. ಸೂಪರ್ ಸೂಪರ್. ನೀನು ನೀನು ಮಾಡಿಕೊಚ್ಚಿನ ಅಷ್ಟ, ನೀನು ಮಾಡಿಕೊಂಡು ತಿನ್ನು ಇವೆಲ್ಲ ಕೊಡೋರ್ಗೆ. ಸರಿನಾ? ಹಾಂ ಗುಡ್. ಈಗ ಏನು ಮಾಡಬೇಕು? ಈಗ ಏನು ಮಾಡ್ಬೇಕು ಚಿನಿ? ಇಲ್ಲೇ ಬಾ ಫೋಟೋ ತಗೊಳ್ಳೋಣ ಅಲ್ವಾ? ಫೋಟೋ ತೆಗಿತಾಳಂತೆ ಗೈಸ್ಕೃತು. ಹಾಂ ಬೇಡ ಕೂತ್ಕೊಂಡ್ರೆ ಚೆನ್ನಾಗಿ ಬರ್ತದೆ. ಕೂತ್ಕೊಂಡು ತಗೋರಿ ಚಿನ್ನು. ಅಜ್ಜಿ ಹೈಟ್ ಅದಲ್ಲ, ನೀನು ಪಾಪು ಸಣ್ಣ ಪಾಪು ಇದೆಯಲ್ಲ, ನಿಂಗೆ ತೆಗಿಯೋಕ್ಕಾಗೋದಿಲ್ಲ. ಹಾಂ ಹಂಗೆ ತೆಗಿಯೋಕ್ಕಾಗೋದಿಲ್ಲ. ಹಂಗೆ ಕೂತ್ಕೊಂಡ್ರೆ ತೆಗಿಬೋದು. ಯಾಕೆ ಹಿಂಗೆ ಆಡ್ತಾಳೆ? ನಡಿ ನಡಿ ನಾನು ಬರ್ತೀನಿ. ಮತ್ತೆ ಆತ ಮನಗದಲ್ಲ. ಚುಚ್ಚಿಬಿಡ್ತೀನಿ ಪೃಥು. ಬಂದೆ ತಾತಂಗೆ ಹುಷಾರಿಲ್ಲ, ಮಾತ್ರೆ ಕೊಡ್ತದೆ ಬಿಡು. ಮನಿಕೊಳ್ಳಿ, ಬೆಳಗಿಗೆ ತಗೊಳ್ಳೋಣ. ನೀರು ಬರಿವೆ ಹೋಗು ಕೂತ್ಕೋ. ಓಡ್ತಾ ಬರ್ತಾ ಇಲ್ಲ, ತೆಗಿಯೋಕ್ಕಾಯ್ತಾ ಇಲ್ಲ. ಲಂಗ ಬಿಡು, ಬಟ್ಟೆ ಬಿಡು. ಹಾಂ ಹೇಳ್ಕೊಡ್ತಾಳ ರಜ್ಜಿ. ಈಗ ಅವ್ರ ಅಜ್ಜಿದು ಅವಳ್ದಂತೆ, ನಂದು ಅವಳ್ದು ತಗೊಂಡು ಇವಾಗ ಅವ್ರ ಅಜ್ಜಿದು ಅವಳ್ದಂತೆ ಫೋಟೋ. ಹೆಂಗ್ ತೆಗಿತಾಳೆ ಫೋಟೋ. ಎಲ್ ಕೃತ ನೀನೇ ಕಾಣ್ತಾ ಇಲ್ಲ, ಬರೀ ತಲೆ ಮುಂಡೆ ಕಾಣ್ತದೆ. ಅವಳು ತೆಗಿಯಕ್ಕಾಗ್ದಿರೋದಕ್ಕೆ ಹೆಂಗೆ ಕೊಡ್ತಾಳೆ. ಎಲ್ಚಿನ ಅಜ್ಜಿ ಕಾಣಿಸ್ಲೇ ಇಲ್ಲ. ಕಾಣ್ತದಾ? ನೀನು ಆ ಕಡೆ ಸೈಡ್ ನಿಂತ್ಕೊಂಡಿದ್ದೀಯ. ಅಯ್ಯೋ ಕತೆ. ಅವಳು ತಲೆ ಮೇಕಿಡಿ. ಚಿನ್ನ ನೀನು ತೆಗಿಯೋದಿಲ್ವಾ? ನಡಿ ಮಲ್ಕೊಳ್ಳೋಣ, ಬೇಗ ಹೇಳ್ಬೇಕು. ತೆಗದ್ಲಾ? ಕೊಡು ನೋಡೋಣ. ನಮ್ಮ ಅಪ್ಪಾಜಿ ಯಾಕೋ ಊಟ ಬೇಡ ಅಂತ, ಅದಕ್ಕೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಇತ್ತಲ್ವ ಅದನ್ನೇ ಕೊಡು ಅಂತ ಹೇಳಿ ಕೃತು ಕೈಲಿ ಕೊಡ್ತಿತ್ತು ಅಮ್ಮ. ನಾವು ಎಷ್ಟೇ ಕರೆದ್ರು ಅಪ್ಪಾಜಿ ನಂಗೆ ಯಾಕೋ ಆಯ್ತಾ ಇಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ ತೊಗೊಂಡು ಹಾಗೆ ಟಿ ವಿ ನೋಡ್ಕೊಂಡು ಹಾಗೆ ಮಲ್ಕೊಂಡ್ರು, ಊಟ ಮಾಡಲಿಲ್ಲ. ಫ್ರೆಂಡ್ಸ್, ಊಟಕ್ಕೆ ಬಂದು ಹಸಿ ಅವರೆಕಾಳು ಮತ್ತು ತರಕಾರಿ ಸಾಂಬಾರು, ರೈಸು, ಮುದ್ದೆ ಮಾಡುವಂತು. ಆಮೇಲಿಂದ ಅಪ್ಪಾಜಿಗೆ ಯಾಕೋ ನಂಗೆ ಆಯ್ತಾ ಇಲ್ಲ, ನನಗೆ ಊಟ ಬೇಡ ಅಂತು. ಹಾಗಾಗಿ ರೈಸೇ ಆಗುತ್ತೆ ಇಬ್ರಿಗೆ ಅಂದ್ಬಿಟ್ಟು ರೈಸ್ನೇ ಮಾಡ್ದು. ರೈಸ್ ಅಮ್ಮನೇ ಮಾಡ್ತು, ನಾನೇನು ಮಾಡಲಿಲ್ಲ. ಹಾಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಆಯ್ತಂತೆ. ನಾನು ಎಂಥ ಕೋಇನ್ಸಿಡೆಂಟ್ ಅಂದ್ಕೊಂಡೆ, ಯಾಕಂದರೆ ನಿನ್ನೆ ಬೆಳಗ್ಗೆ ನಾನು ಬೀಟ್ರೋಟ್ ಪಲ್ಯ ಮಾಡಿದ್ದೆ, ನಮ್ಮ ಅಮ್ಮನೂ ಬೀಟ್ರೋಟ್ ಪಲ್ಯ ಮಾಡೈತೆ. ಹಾಗೆ ಕೃತುನು ಬೀಟ್ರೋಟ್ ಪಲ್ಯದಲ್ಲೇ ಅನ್ನ ಹಾಕ್ಕೊಂಡು ಕಲಸಿಸ್ಕೊಂಡು ಊಟ ಮಾಡಿದ್ಲು. ನಾನು ಕೂಡ ಊಟ ಮಾಡಿದೆ. ಬಿಗ್ ಬಾಸ್ ನೋಡಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಇವತ್ತು ಬಿಗ್ ಬಾಸು ನೋಡಲಿಲ್ಲ ಗೈಸ್. ಮಲ್ಕೊಬಿಟ್ಟಿದ್ದೀನಿ. ಆಲೇ ಒಂದು ತಿಂಗಳಾಗೈತೆ ನಾನು ಕರೆಕ್ಟಾಗಿ ಬಿಗ್ ಬಾಸ್ನೇ ನೋಡಿಲ್ಲ. ಫ್ರೆಂಡ್ಸ್, ಕೃತು ಹೇಳಿದ ಮತ್ತೊಂದು ಚೂರು ಕೇಳ್ತಾನೆ ಇರಲಿಲ್ಲ. ಅದಕ್ಕೆ ಅದ್ಲಿಸ್ತಲ್ಲ ಅಂತ ಹೇಳಿ ಮುನಿಸ್ಕೊಂಡು ಕೂತವಳೆ. ಕೈ ಹಾಕಿದ್ರು ಕೂಡ ಕೈನ ತೆಗ್ದು ಎಸಿತಾ ಇದ್ಲು. ನಮ್ಮಮ್ಮ ನಗಾಡ್ತಾ ಇತ್ತು, ಹಿಂಗೆ ಹಠ ಮಾಡ್ತಾವಳೆ, ನೀನು ಕೆಲ್ಸಕ್ಕೆ ಹೋಗೋಕೆ ಹಿಡ್ಕೊಂಡಂಗಿಂದವ, ಮುದ್ದು ಜಾಸ್ತಿ ಆಯಿತು, ಎಲ್ಲದಕ್ಕೂ ಹಠ, ಹೇಳಿದ ಮಾತು ಕೇಳೋದಿಲ್ಲ ಅಂತ. ನಾನು ಚೆಕ್ ಮಾಡೋಣ ಅಂತಲೇ ಕೈ ಹಾಕಿದ್ರು ಕೈಯೆಲ್ಲ ತೆಗ್ದಾಕಿ ನೋಡಿ ಹೆಂಗೆ ಮುನಿಸ್ಕೊಂಡು ಕೂತವಳೆ ಅಂತವ. ನಾನುವೇ ಸುಮಾರು ಒಂಥರ ನಗಾಡ್ತಾ ಇದ್ದೆ, ಯಾಕೆ ಹಿಂಗೆ ಆಡ್ತಾವಳೆ ಅಂತ. ಫುಲ್ ಮನಸ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಅವಳೇ ಬಂದಳು. ಗುಡ್ ಮಾರ್ನಿಂಗ್. ನಾನು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗ್ನೇ 7 ಗಂಟೆ ಆಗಿದೆ. 6:30ಗೆ ಅಲಾರಾಮ್ ಪಡ್ಕೊಂಡ್ರು, ಹೇಳೋಕ್ಕಾಗಲಿಲ್ಲ ಗೈಸ್. ನಮ್ಮ ಕೂಗಿಗೋಗಿ ಈಗ ಹೇಳಿಸ್ತು. ಟೀ ಇಟ್ಟಿದ್ದೀನಿ. ಅಮ್ಮ ಆಲ್ರೆಡಿ ಮನೆ ಒರೆಸ್ತಾ ಇದ್ದಾರೆ. ಅಮ್ಮಂಗೆ ಟೀ ಕೊಡೋಣ ಬನ್ನಿ. ಮನೆ ಒರೆಸಾಗಿ ಬಾಗಿಲು ಒರೆಸ್ತೈತೆ ಗೈಸ್, ಒರೆಸ್ತೈತೆ. ಅಮ್ಮ ತಗೊಟ್ಟೀಗ. ನಾನು ಮುಂದ್ಗಡೆ ಮನೆ ಒರೆಸೈತೆ, ಹಿಂದ್ಗಡೆ ಮನೆ ಒರೆಸೋಣ ಅಂದೆ, ಅದನ್ನೂ ಒರೆಸಿದ್ದೀನಿ. ಕೃತಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮುದ್ದು.
ಹಬ್ಬ ಬೇಗ ಹೇಳ್ಬೇಕು ಅಂದರೆ ರಾತ್ರಿ ಅಮ್ಮ ನಂಗೆ ಅಪ್ಪರ ಹೊತ್ತು ನಿದ್ದೆ ಬರ್ತವೆ ಏನು ಮಾಡೋಣಮ್ಮ ಅಂತ ಇದ್ಲು. ಸರಿ ಮನೆ ಒರೆಸ್ಬೇಕೇನೋ ಅಂತ ಅಂದ್ಕೊಂಡ್ರೆ ಹಿಡಿಗ್ಲು ತೊಳೆಯೋಕ್ಕಾಗ್ಬಿಟ್ಟೈತೆ ಪೊರ್ಕೆನ. ಕಸ ಗುಡಿಸ್ಬೇಕಂದ್ರೆ ಎಲ್ಲನೂ ಒರೆಸಿದ್ದೀನಿ ಅಂತ ಅದೇ ಗೊತ್ತಾಯಿತು ನಂಗೆ ಅಡುಗೆ ಮನೆ ಒರೆಸೈತೆ ಅಂತ. ಬಟ್ ಈ ಮನೆ ಹಾಲ್ ಒರೆಸಿಲ್ಲ ಅಂದ್ಕೊಂಡೆ ಒರೆಸೋದಂತೆ. ಈಗ ನನಗೇನೂ ಕೆಲಸ ಇಲ್ಲ, ಬನ್ನಿ ನೀರೊಲೆ ಉರಿ ಹಾಕಬೇಕು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗೈಸ್. ನನ್ನ ಫೇಸ್ ತೋರಿಸ್ತಾ ಇಲ್ಲ ಬಿಕಾಸ್ ಇವಾಗ ಎದ್ದಿದ್ದೀನಿ, ಬೇಡ. ಇವಾಗ ಬೂದಿ ಎಲ್ಲ ತೆಗ್ದಾಕ್ಬಿಟ್ಟು ಅದು ಬೂದಿ ತೆಗ್ದಾಕಿ ನೀರೊಲೆಗೆ ಉರಿ ಹಾಕಬೇಕು, ಕಡೆಗೆ ನೀರು ತೊಡಬೇಕು. ಫೈನಲಿ ಒಂದು ಬಾಣಲಿ ಏನು ಬೂದಿ ಸಿಕ್ಕಿದ್ದು ಎಲ್ಲ ನೀಟಾಗಿ ತೆಗೆದು ನೀರೊಲೆಗೆ ಉರಿ ಹಾಕ್ತಾಯಿದ್ದೀನಿ. ಕತ್ಕೊಂಡಿತ್ತು ಮತ್ತೆ ಹೋಗೈತೆ ಗೈಸ್, ನಂಗೆ ಆಗೋದಿಲ್ಲ. ನಾನು ಅದಕ್ಕೆ ನೀರೊಲೆ ಕಸಲ್ಲ ನಾನು, ಹಿಂಗಾಯ್ತವೆ ಅಂತಲೇ. ಮತ್ತೆ ಕಸ್ಬೇಕೀಗ. ಇವೆಲ್ಲ ನಮ್ಮ ಕೃತು ತಿಂದು ಹಾಕಿರುವಂಥ ಬಿಸ್ಕೆಟ್ ಕವರು, ಕುರ್ಕುರೆ ಕವರು, ಚಿಪ್ಸ್ ಕವರ್ಗಳೇ ಜಾಸ್ತಿ ಇದ್ದಾವೆ. ಮತ್ತೆ ಕಸ್ಸಾಯಿತು. ಅಮ್ಮ ನೋಡ್ಕೋತೀಯಾ? ಕಸ್ಸಿದ್ರಿ ನೋಡ್ಕೋತೀಯ? ನಾನು ತಿಂಡಿ ಮಾಡ್ತೀನಿ. ನೂಕಿದ್ದೀನಿ ಕಣಮ್ಮ. ಕೃತುನ ಹೇಳ್ಸೋಣ ಬನ್ನಿ ನೋಡೋಣ. ತಿಂಡಿಗೆ ಪಲಾವ್ ಗೈಸ್, ಬಟಾಣಿ ಕಾಳನ್ನ ಹಾಕಿದೆ ರಾತ್ರಿ. ಮುದ್ದಮ್ಮ ಗುಡ್ ಮಾರ್ನಿಂಗ್. ಹೇಳು ಮಗನು, ಹಬ್ಬ ತಾನೇ, ನೀನು ರೆಡಿ ಮಾಡಬೇಕಲ್ಲ. ಚಾಂದಮ್ಮ ಹೇಳೋಳೆ ಕೃತಂಗೆ ಚೌಲಿ ಹಾಕು ತಲೆ ತುಂಬವ ಅಂತವ. ನಿದ್ದೆ ಬರ್ತಾವ. ಇನ್ನೂ ಸ್ವಲ್ಪ ಹೊತ್ತು ಮನೆ ಕೂತೀರಾ? ಪಚ್ಚಿನಿ ಪಾಪು. ಕೃತಿಗೆ ಹಾಲು ಇಟ್ಟಿದ್ದೀನಿ. ಹಾಲು ಕುಡ್ಬಿಟ್ಟು ಮತ್ತೆ ಮಲ್ಕೋತೀನಿ ಕಣಮ್ಮ ಅಂದ್ಲು. ನಮ್ಮ ಗಿಡದಲ್ಲೇ ಪುದೀನ ಸೊಪ್ಪಿತ್ತು, ಕುಯ್ಕೊಬಂದೆ ಪಲಾವ್ಗೆ. ಕ್ಯಾರೆಟ್ ಆ್ಯಂಡ್ ಬದನೆಕಾಯಿ ಬೀನ್ಸ್ ಹಾಕಿ ಪಲಾವ್ ಮಾಡ್ತೀನಿ, ತರಕಾರಿ ಪಲಾವ್. ಸ್ವಲ್ಪ ಮಸಾಲೆ ಆಡಿಸ್ಕೊಳ್ಳೋಣ ಅಂತ ಹೇಳಿ ಬಟಾಣಿ ಕಾಳನ್ನ ನೆನೆ ಹಾಕಿದೆ. ಹಬ್ಬ ಇವತ್ತಲ್ವಾ, ಮಾರ್ನಿಂಗು ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಮಾಡಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿ ದೀಪ ಹಚ್ಚಿ ಆಮೇಲೆ ತಿಂಡಿ ತಿನ್ನೋದು. ಅಮ್ಮ ಪಾತ್ರೆ ಎಲ್ಲ ತೊಳೆದು ಬಾಗಿಲು, ನಾನು ನೀರೊಲೆ ಗುರಿ ಹಾಕಕ್ಕೆ ಬಂದಲ್ವ, ಪಾತ್ರೆ ಎಲ್ಲ ತೊಳೆದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಬೇಕು. ಇವಾಗ ನೀರೇನೋ ಬರ್ತವೆ ಅಂತೇಳಿ ಡ್ರಮ್ ತೊಳಿತೈತೆ. ಇದು ನಾನು ಮಾಡೋ ಪಲಾವು ಮಸಾಲ ಆಡಿಸ್ಬಿಟ್ಟು ಮಾಡೋದು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಮೆಣಸು, ಲವಂಗ ಇದ್ದರೆ ಲವಂಗ, ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಈ ಥರ ಆಯಲಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಬಾಡಿಸಿದ್ಮೇಲೆ ಇದಕ್ಕೇ ಕಾಯಿ ಹಾಕ್ಕೊಂಡು ಇದು ಮಾಡ್ಕೊತೀನಿ, ಕಾಯಿ ಮತ್ತು ಸಾಂಬಾರು ಸೊಪ್ಪನ್ನ. ಟೇಸ್ಟು ಸಕ್ಕತ್ತಾಗಿರುತ್ತೆ. ಈ ಥರ ಹುರ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತರಕಾರಿ ಕಟ್ ಮಾಡಿಕೊಂಡು ಇವೆಲ್ಲ ಕಟ್ ಮಾಡಿಕೊಂಡು ಮಸಾಲೆ ರುಬ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಮೂರು ದೇವಸ್ಥಾನದಲ್ಲಿ ಫುಲ್ಲು ಮೈಕ್ ಹಾಕ್ಬಿಟ್ಟಿದ್ದಾರೆ. ಒಗ್ಗರಣೆಗೆ ಹಾಕ್ಕೊಂಡೆ, ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಇದು ಪಲಾವ್ ಎಲೆ ಮತ್ತು ಇದು ಪ್ಯಾಕೆಟಲ್ಲಿ ಸಿಗುತ್ತಲ್ಲ, ಅದೇನೋ ನಮಗೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಪಲಾವ್ ಎಲೆ ಸಾಮಾನು, ಅದು ಪ್ಯಾಕೆಟಲ್ಲಿ ಬಿರಿಯಾನಿ ಮಾಡೋಕ್ಕೆ ಅಂತ ಲಾಸ್ಟ್ ಟೈಮ್ ತರಿಸಿದಾಗೇ ಇತ್ತು. ಅದನ್ನು ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು 2 ಮಿನಿಟ್ಸ್ ಬಾಡಿದ್ಮೇಲೆ ತರಕಾರಿ ಮತ್ತು ಬಟಾಣಿ ಎಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತೀನಿ. ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಎಲ್ಲ. ನಿಮಗೆ ಮಾಡೋದು ಗೊತ್ತೇ ಇರುತ್ತೆ ರೆಸಿಪಿ, ಏನು ಹೊಸ್ದಾಗಿ ಏನು ಮಾಡ್ತಾ ಇಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಕಹಿ ಅನ್ನೋದು ದೂರನೇ ಹೋಗಲಿ, ಸಿಹಿ ಅನ್ನೋದೇ ಎಲ್ಲರೂ ಬಾಳಲ್ಲಿ ಬರಲಿ ಅಂತ ಹೇಳ್ತಾ, ದೇವರು ನಿಮಗೆಲ್ಲ ಆರೋಗ್ಯ ಯಶಸ್ಸು ಕೊಡಲಿ. ವರ್ಷದ ಮೊದಲನೇ ಹಬ್ಬ ಎಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿ ಸಂಭ್ರಮಿಸಿ. ಕೆಲಸ ಎಲ್ಲ ಮುಗಿಸಿ ಸಾಧ್ಯ ಆದರೆ ಇವತ್ತಿನ ವ್ಲಾಗ್ನ ನೋಡಿ, ಇಲ್ಲಾಂದರೆ ಪರವಾಗಿಲ್ಲ. ಯಾಕಂದರೆ ವುಮೆನ್ಸ್ಗೆ ತುಂಬ ಕೆಲಸ ಇರುತ್ತೆ ಇವತ್ತು ಅಂತ ಹೇಳಿ ಗೊತ್ತು. ನನಗೂ ಕೂಡ ವ್ಲಾಗ್ ಶೂಟ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ, ಹಾಗೂ ಮಧ್ಯದಲ್ಲಿ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಹೇಳಿದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಸಂಕ್ರಾಂತಿ ಹಬ್ಬದ ದಿನದ್ದು ಪ್ರಿಪ್ರೇಷನ್ ಮತ್ತು ಎಲ್ಲ ಥರದ್ದು ಏನೇನು ರೆಡಿ ಸಂಭ್ರಮ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಬೇಗ 10K ಆಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್.